ಭಾರತ ಮಾನ್ಯ ಭಾರತ ಚುನಾವಣಾ ಆಯೋಗವು ಅಧಿಸೂಚನೆ ಹೊರಡಿಸಿದೆ. ಇವತ್ತು 16/3/2026 ಈ 24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಸ್ಥಾನ ಖಾಲಿಯಾಗಿರೋದ್ರಿಂದ ಅದನ್ನು ಭರ್ತಿ ಮಾಡಲು ಒಂದು ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಅದರನ್ವಯ ಇವತ್ತು ನಾವು 10 ಗಂಟೆಗೆ ರಿಟರ್ನಿಂಗ್ ಆಫೀಸರ್ ಮತ್ತು ಸಹಾಯಕ ಆಯುಕ್ತರೋದಲ್ಲ ಬಾಗಲಕೋಟೆ ಅವರು ಚುನಾವಣಾಧಿಕಾರಿಗಳು ಇರ್ತಾರೆ. ಅವರು ತಮ್ಮ ಇದರಲ್ಲಿ ಪ್ರಚುರಪಡಿಸಿದ್ದಾರೆ. ಈಗಾಗಲೇ ಇನ್ನು ಫಾರ್ಮ್ 1ನಲ್ಲಿ ನೋಟಿಸಲ್ಲಿ ಪ್ರಚುರಪಡಿಸಿದ್ದಾರೆ. ಅದರನ್ವಯ ಅಧಿಸೂಚನೆ ಹೊರಡಿಸುವ ದಿನಾಂಕ ಇವತ್ತು ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸುವ ದಿನಾಂಕ ಇವತ್ತಿಂದ ಪ್ರಾರಂಭ 23/3/26 ಸಾರ್ವಜನಿಕ ರಜೆಯನ್ನು ಹೊರತುಪಡಿಸಿ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಇರುತ್ತೆ. ನಾಮಪತ್ರ ಪರಿಶೀಲನೆ 24/3/2016. ನಾಮಪತ್ರ ಹಿಂತೆಗೆಯುವ ಕೊನೆಯ ದಿನಾಂಕ 26/3/2026. ಮತದಾನ ದಿನಾಂಕ 9/4/2026. ಮತ ಎಣಿಕೆ 4/5/2026. ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗುವ ದಿನಾಂಕ 6/5/2026. ಇವಾಗ ಮಾದರಿ ನೀತಿ ಸಮಿತಿ ಏನಿದೆಯಲ್ಲ, ಇದು ಇಡೀ ಬಾಗಲಕೋಟೆ ಎಲ್ಲ ಜಿಲ್ಲೆಗೆ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿರ್ತದೆ. ತಕ್ಷಣ ನಿನ್ನಿಂದ ಜಾರಿ ಆಗಲಾಗಿದೆ. ಅದರಲ್ಲಿ 24 hours ಇದು ಮಾಡಿದ್ರು. ಬ್ಯಾನರ್ಸು, ಬಂಟಿಂಗ್ಸು, ಹೋರ್ಡಿಂಗ್ಸು, ಯಾವ ಥರ ಅಡ್ವರ್ಟೈಸ್ಮೆಂಟ್ಸ್ ಇದ್ದರೆ ತೆರವುಗೊಳಿಸಲಿಕ್ಕೆ ಸೂಚನೆ ಇತ್ತು. ಅದರಂತ ಈಗಾಗಲೇ ನಾವು ಸೂಚನೆ ಕೊಡಲಾಗಿದೆ. ತೆರವು ಕೂಡ ಗೊಳಿಸ್ತಾ ಇದ್ದಾರೆ. 24 hours ಡೆಡ್ಲೈನ್ ಇರ್ತಾ ಅದರಲ್ಲಿ ಇದು ಮಾಡ್ತಾಯಿದ್ದಾರೆ. ಇದರಲ್ಲಿ ನಮ್ಮಲ್ಲಿ ವಿವಿಧ ಸಮಿತಿಗಳು ಇರ್ತವೆ. ಅದರಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ನಾನು ಇರ್ತೀನಿ. ಮಾದರಿ ನೀತಿ ಸಮಿತಿ ಪಾಲನೆ ನೋಡಲು ಅಧಿಕಾರಿಯಾಗಿ ನಮ್ಮ ಮುಖ್ಯ ಅಧಿಕಾರಿಗಳು ಇರ್ತಾರೆ. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಆಮೇಲೆ ಅಡಿಷನಲ್ DEO ನಮ್ಮ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಇರ್ತಾರೆ. ಚುನಾವಣಾಧಿಕಾರಿಗಳು ಇದರಲ್ಲಿ ಸಂತೋಷ್ ಜಗಲಾ ಸರ್, ಈ ಅಸಿಸ್ಟೆಂಟ್ ಕಮಿಷನರ್ ಬಾಗಲಕೋಟ್. ಅವ್ರಿಗೆ ಸಹಾಯಕ ಚುನಾವಣಾಧಿಕಾರಿಗಳು ವಾಸುದೇವ ಸ್ವಾಮಿ, ತಹಶೀಲ್ದಾರ್ ಬಾಗಲಕೋಟೆ ಆಗಿರ್ತಾರೆ. ಮತ್ತು ಇನ್ನೊಬ್ಬರು ಸಹಾಯಕ ಚುನಾವಣಾಧಿಕಾರಿಗಳು ಡಾಕ್ಟರ್ ಪ್ರದೀಪ್ ಕುಮಾರ್, ತಹಶೀಲ್ದಾರ್ ಹುನಗುಂದ ಇರ್ತಾರೆ. ಇಲ್ಲಿ ಮತದಾರ ನೋಂದಣಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಬಾಗಲಕೋಟೆ ಇರ್ತಾರೆ. ಸಹಾಯಕ ಮತದಾರ ನೋಂದಣಾಧಿಕಾರಿ ವಾಸುದೇವ ಸ್ವಾಮಿ ಇರ್ತಾರೆ. ಸಹಾಯಕ ಬಾಗಲಕೋಟೆ ಮತಕ್ಷೇತ್ರ